ಶಾಸಕರು ಮಾಡಿದ್ರು ಜನತಾ ಪಾರ್ಟಿಯಾಗ. ಅವಾಗ ಸ್ಟೇಟ್ಮೆಂಟ್ ಕೊಟ್ಟರು ಬಿ ಎಲ್ ಸಂತೋಷ್ ಅವ್ರಿಗೆ, ಬಿಜಾಪುರ ನೀವು ಎಂ ಬಿ ಪಾಲ್ಡರ್ ಬ್ರಾಹ್ಮಣರ ವಿರೋಧಿ ಅಲ್ಲ, ಎಂ ಬಿ ಪಾಲ್ಡರ್ನ ನೀವು ನಮ್ಮನ್ನ ನಿಮ್ಮ ಸ್ಟೇಟ್ಮೆಂಟ್ ಅದು ನಮ್ಗೆ ಎಂ ಬಿ ಪಾಲ್ಡರ್ ನಮ್ಗೆ ಕೂಡ ಸಂಬಂಧ ಐತೆ ಅಂತ ಇಲ್ಲಿ ನಮ್ಮ ಇವರೇ ಸ್ಟೇಟ್ಮೆಂಟ್ ಕೊಟ್ಟರು. ನಿಮ್ಮ ಯಾರು ಇವ್ರು ಅದಾರಲ್ಲ ನಮ್ಮ ಹಾಣಮಗಿರಿ ಇವರೇ ಸ್ಟೇಟ್ಮೆಂಟ್ ಕೊಟ್ಟರು. ಅವರೇ ಕೊಟ್ಟರು ಅನೇಕರು ಕೊಟ್ಟರು. ನಿಮ್ದು ತಂದು ನೀವು ನಿಮ್ಮ ಜಗಳ ತಂದು ನೀವು ಬ್ರಾಹ್ಮಣರಿಗೆ ಹಚ್ಚಿಬೇಡ್ರಿ. ಎಷ್ಟು ಜನ ನಮ್ಮಲ್ಲಿ ಸಂಸ್ಥೆಯಲ್ಲಿ ಉತ್ತಮ ಬ್ರಾಹ್ಮಣರು ಇಲ್ಲ, ಎಷ್ಟು ಜನ ನಮ್ಮಲ್ಲಿ ಇದು ಉತ್ತಮ ನನ್ನ ಜೊತೆ ಇಲ್ಲ. ನಾವು ಬಸವ ಧರ್ಮ ಯಾರನ್ನೂ ಕೂಡ ಇದು ಮಾಡಂಗಿಲ್ಲ. ಸುಳ್ಳೆ ಸಂಘಕ್ಕೆ ನಾವು ಸ್ಥಾನಮಾನ ಕೊಟ್ಟಿವಿ, ಯಾರಿಗಾರೆ ಯಾಕೆ ವಿರೋಧ ಮಾಡಕ್ ಹೋಗಿ ಪಕ್ಷಕ್ಕೆ ಯಾಕೆ ನಡೆಯಾಗ್ತದ್ರಿ? ಆಮೇಲೆ ನಿಮ್ಗೆ ಕನೇರಿ ಸ್ವಾಮೀಜಿ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಅದ. ಅವ್ರು ಮಾಡಿದಂಥ ಕಾರ್ಯ ಶ್ರೇಷ್ಠ ಕಾರ್ಯ, ಸಾವಯವ ಕೃಷಿ, ಆಮೇಲೆ ಅಲ್ಲಿ ಗೋಗಳ ಸಾಕಣೆ, ಹಾಲಿನ ವಿಚಾರಗಳನ್ನೆಲ್ಲ ಮಾಡಿದಾರ. ದೊಡ್ಡವರು ಅದ್ರ ಮ್ಯಾಗ ಭಾಳ ಚೆನ್ನಾಗಿ ಮಾಡಿದಾರ. ಅವ್ರ ಬಗ್ಗೆ ನನಗೆ ಅಭಿಮಾನ ಅದ. ಆದ್ರೆ ಅವರು RSS ಫಸ್ಟ್ಲಿ ಮೋಹನ್ ಭಾಗವತ್ ಅವ್ರು ಕೂಡ ಹಿಂಗೆ ಕುತ್ಕೊಂಡು ಇದು ಮಾಡಿದಾರ, ಭಾಷಣ ಮಾಡ್ಯಾರ. ಅವರು RSS. ಅವರ ಕಾರ್ಯಸಿದ್ದೇಶ್ವರ ವಚನಗಳದಾವು. ನಾನೇನು ಹೇಳಕ್ಕು, ನಾನು ಅದಕ್ಕೆ ಧರ್ಮ ಗುರುಗಳು ಅವ್ರ ಬಗ್ಗೆ ನನಗೆ ಗೌರವ ಅದ. ಅವ್ರು ಮಾಡಿದ ಕೆಲಸ ಶ್ರೇಷ್ಠ ಕೆಲಸ ಮಾಡಿದಾರ. ಇದಾರೆ ನೋಡ್ರಿ, ಅವ್ರು ನಾವು ಕನ್ನೇರಿಯವರು ಒಂದು ಶಬ್ದ ಬಳಸ್ತಾರ, ಒಂದು ಶಬ್ದ. ನಾನು ನಿಮ್ಗೆ ಗೊತ್ತದ, ಅದ್ರ ಬಿಟ್ಟು ನಾ ಏನೂ ಮಾತಾಡಕ್ ಹೋಗಿಲ್ಲ. ಯಾವತ್ತು ಮೊನ್ನೆ ನಾನು ಒಂದು ಇಂಟರ್ವ್ಯೂದಾಗ ಕೂಡ ಹೇಳಿದಾಗ ಒಂದು ಶಬ್ದ ನೀವು ಕ್ಷಮೆಯಾಪನೆ ಕೇಳ್ಬಿಡ್ರಿ ಅಷ್ಟೇ. ಆ ಶಬ್ದಕ್ಕೆ ಸ್ವಲ್ಪ ಕೇಳ್ರಿ, ಒಬ್ಬರು ನೀನು ಹೇಳ್ತೀನಿ ಯಾಕೆ ಕಟ್ಬಿಟ್ಟು ಮಾಡತ್ತೀರಿ ನೀವು? ಆ ಶಬ್ದ ಉಪಯೋಗಿಸಿದ, ಆ ಶಬ್ದ ವಾಪಸ್ ತಗೊಳ್ರಿ. ಅವ್ರ ಪಾದ ಬಿಟ್ಟು ನಾವು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ. ಆ ಶಬ್ದ ಯಾರದೇ ತಾಯಿಗೆ ಈಗ ನಿಮ್ಗೆ ದೋಷ ಇರ್ಬೋದು, ನಾನು ನಿಮಗೆ ಬೈಬೋದು, ನೀವು ನನಗೆ ಬೈಬೋದು. ಆದ್ರೆ ನನ್ನ ತಾಯಿಗೆ ನಿಮ್ಮ ತಾಯಿಗೆ ಬೈಯುವಂತಷ್ಟು ಅಧಿಕಾರ ಯಾರು ಕೊಟ್ರಿ ನಿಮ್ಗೆ? ನೀವು ಬೈಕೋಣ, ನೀವು ಬದ್ಮಾಶ್ ಅದಿರ, ನಾಲಾಯಕ್ ಅದಿರ, ಅದಿರ, ನೀವು ಬೈಕೋಣ ಅಂತ. ಇವ್ರು ಸುಳ್ಳು ಅದಾರ, ಇವ್ರು ಲಪಂಗ ಅದಾರ, ಸುಡುಗಾಡು ಬೈಕೋಡ್ರಿ. ಆದ್ರೆ ಯಾರ್ದರೆ ತಾಯಿಗೆ, ನಿಮ್ಮ ತಾಯಿಗಾಗ್ಲಿ ನನ್ನ ತಾಯಿಗಾಗ್ಲಿ, ಅವಳೇನ್ ಮಾಡ್ಯಾಡ್ರಿ ತಾಯಿ? ಆ ತಾಯಿಗೆ ಬೈಯುವಂಥದ್ದೇ ಅದು. ಆಮೇಲೆ ಯಾರು ಇದನ್ನ ಮಾಡ್ತಾರೆ, ಯಾರೇ ಇರಲಿ ಅವ್ರೆಲ್ಲರಿಗೂ ನಮ್ಮ ವಿರೋಧ ಅದ. ರಾಮಗೆ ಬೈದ್ರು ವಿರೋಧ ಅದ, ಹನುಮಂತಗೆ ಬೈದ್ರು ವಿರೋಧ ಅದ. ನಿರ್ಬಂಧ ಅಲ್ಲ, ಆ ಶಬ್ದ ಬಳಸೋರು ಎಲ್ಲರಿಗೂ ನಿರ್ಬಂಧ ಮಾಡ್ತೀವಿ ನಾವು. ಅಂಥವ್ರು ಯಾರು ಮಾಡಿದ್ರಂತ ಬಂದಿದ್ದ ಈ ತರ ಅತಿರೋಕಕ್ಕೆ ಒಬ್ಬ ವ್ಯಕ್ತಿಕವಾಗಿ ಬೈಯುವಂಥದ್ದು ಇರ್ತದ. ಪ್ರತಿಪಾದನೆ ಮಾಡ್ರಿ, ನಮ್ದು ಬಸವ ಧರ್ಮದ ನಾವು ಪ್ರತಿಪಾದನೆ ಮಾಡ್ತೀವಿ. ನಿಮ್ದು ಹಿಂದೂ ಧರ್ಮದ ಹಿಂದೂ ಪ್ರತಿಪಾದನೆ ಮಾಡ್ರಿ, ನಿಮ್ ಧರ್ಮ ನೀವು ಉಳಿಸಕ್ಕೆ ಪ್ರತಿಪಾದನೆ ಮಾಡ್ರಿ. ಯಾರು ಇಲ್ಲ, ನಿಮ್ ಸಹಕಾರ ಸಹಾಯಬೇಕಾದ್ರೆ ನಾನು ಮಾಡ್ತೀನಿ. ಮತ್ತೊಬ್ರು ಇಸ್ಲಾಂ ಧರ್ಮದವ್ರು ಮಾಡ್ಲಿ, ಕ್ರಿಶ್ಚಿಯನ್ ಧರ್ಮದ ಅವ್ರು ಮಾಡ್ಲಿ, ಬುದ್ಧ ಧರ್ಮದ ಅವ್ರು ಮಾಡ್ಲಿ, ಜೈನ್ ಧರ್ಮದ ಅವ್ರು ಮಾಡ್ಲಿ. ಇವತ್ತು ಜೈನರು ಎಲ್ಲರೂ ಕೆಲ್ಸಕ್ಕೆ ನನ್ನ ಕಡೆ ಬರ್ತಾರ, ಬ್ರಾಹ್ಮಣರು ಎಲ್ಲ ಕೆಲ್ಸಕ್ಕೆ ನನ್ನ ಕಡೆ ಬರ್ತಾರ, ಮುಸಲ್ಮಾನರು ನಮ್ಮ ಕಡೆ ಬರ್ತಾರ, ಲಿಂಗಾಯತರು ಬರ್ತಾರ. ನೋಡ್ರಿ, ನಾವು ಬಲಿ ಆಗಿದೀವು. ಏನೇನಗ ಬಿಡಪ್ಪ, ನಿನ್ಗೆಲ್ಲ ಗೊತ್ತದ, ನಮ್ಮ ಮನೆಯಲ್ಲ ಹೇಳಿದೀನಿ. ಪದೇ ಪದೇ ನನ್ಗೆ ಕೆಣಕಾಕ್ ಹೋಗ್ಬೇಡ್ರಿ, ನಾನು ಸಾಮೂಹಿಕ ಮಾತಾಡಕ್ ಹೋಗಲ್ಲ. ಅದನ್ನ ಕೇಳಿಗ ಹೌದಲ್ಲ. ಒಂದ್ ನಿಮಿಷ. ಆಮೇಲೆ ಇನ್ನೊಂದು ಮಾತು ಹೇಳಿದರು, ಸಿದ್ದೇಶ್ವರ ಸ್ವಾಮೀಜಿ ಅವ್ರನ್ನ ಇದ್ರಾಗ ಎಳ್ ತರಬೇಡ್ರಿ ಅಂತ ಹೇಳಿ. ತ್ರಾಸ ಎಲ್ಲಿ ಆಯ್ತಂದ್ರೆ ಅವ್ರಿಗೆ, ನಾ ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೆ ನಾನು ನೀರಾವರಿ ಮಾಡಿಸ್ದಕ್ ನಾ ಮಾಡಿನ ಹೇಳ್ಕೊಳಂಗಿಲ್ಲ. ನಾನು ನೀರಾವರಿ ಮಾಡಿದ್ದು ಎಲ್ಲ ಮಾಡಿದ್ದು ಸ್ವಲ್ಪ ನಾ ಮಾಡಿನ ಹೇಳಂಗಿಲ್ಲ. ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರ ಪ್ರೇರಣೆ ಅಂತೀನಿ ನಾನು. ನನಗೂ ಹೇಳ್ಕೋಬೋದಾಗಿತ್ತಲ್ಲ, ಬಂಡತನದಿಂದ ನಾನೇ ಮಾಡೀನಿ ಅಂತೇಳಿ. ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಹೆಸರಾಗಿ ತಗೋಬೇಕು ನಾನು. ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಪ್ರೇರಣೆ, ಈ ಭೂಮಿಗೆ ಒಂದು ಬಕ್ಷಿ ನೀರು ಕೊಡ್ರಿ, ಅಮೆರಿಕದ ಕ್ಯಾಲಿಫೋರ್ನಿಯಾ ಆಗ್ತದೆ ಅಂತ ಹೇಳಿ ಇವತ್ತು ಹೇಳಿದಂತ ಮಾತನ್ನ ಯಾವತ್ತೂ ನಾನು ಮಾತಾಡ್ತೀನಿ. ನನ್ನ ಮನೆಯಲ್ಲಿ, ನನ್ನ ಇದರಲ್ಲಿ ಯಾವತ್ತು ಸಿದ್ದೇಶ್ವರ ಸ್ವಾಮೀಜಿ ನನಗೆ ಇರಬೇಕಾಗಿದ್ದ ಗುರುಗಳು ಯಾರಾದ್ರೂ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು, ಉಳೋರು ಯಾರು ಅಲ್ಲ. ನನಗೆ ನಿಜವಾದ ಸಂತ ಅವತ್ತೊಂದು ಡಿಕ್ಷನರಿಯಾಗಿ ನೀವು ಸಂತನ ಹೆಸರು ತಿಂದ್ರೆ ಅದು ಸಿದ್ದೇಶ್ವರ ಸ್ವಾಮೀಜಿ ಅಂತ.
ಸೇಂಟ್ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ. ನೋಡಪ್ಪ ಹಿಂಗಾಯ್ತು ಇವ್ರದ್ದು ಗೊತ್ತಿಲ್ಲ, ಸ್ವಾಮೀಜಿ ಅವ್ರದ್ದು ಇವ್ರದ್ದು ಇರಲಿ, ಅದು ನಮಗೆ ಬೇಡ ಅನ್ನಂಗಿಲ್ಲ. ನಿಮ್ಮ ಒಲವು ಏನದಪ್ಪ ಗೊತ್ತಿಲ್ಲ ನಿಮ್ಗೆ, ಏನು ಕಡೆ ಎಲ್ಲ ಸುಮ್ ಕೊಡ್ರು. ಆಯ್ತಾ. ಮತ್ತಿದು ಫೋಟೋನು ಏನ್ರೆ ಇವ್ರದ್ದು ಇದು ಅದ ಅನ್ಬೇಡ್ರಿ ನೀವು, ಏನಂತೀರಿ? AI जनरल. कोजागिरी पौर्णिमा आहे आणि आज वाल्मिकी ಆಕ್ಷೇಪ ಇಲ್ಲ, सुद्धा आजच आहे. ನನ್ನ ಆಕ್ಷೇಪ ಇಲ್ಲ. ನೀವು ಅದನ್ನ ನೀವು ಪಾಲನೆ ಮಾಡ್ತೀರಿ. ಹೌದು, ನೀವು RSS ಪರವಾಗಿರ್ಬೋದು, ನೀವು ಪಾಲನೆ ಮಾಡಿ, ನಿಮ್ಗೆ ಯಾರು ಬಂದಾರ? ನಾ ಬೈದಿನ ಅದಕ್ಕೆ. ಇಷ್ಟೇ ಎಂ ಬಿ ಪಾಟ್ರಿ ಯಾರೋ ಕಡೆ ಯಾರೋ ಎಂ ಬಿ ಪಾಟಿ ಯಾರ್ದು ಮಾತು ಕೇಳಿಲ್ಲ, ಪಿಗಳು ಮಾತು ಬದಲು ಕೇಳ್ತೀನಿ. ಏನ ಎಂತವ್ರ ಮಾತು ಕೇಳಿಲ್ಲ, ಪಿಗಳು ಮಾತು ಕೇಳ್ತಾರ, ಅದು ಮಾತು ಕೇಳ್ತಾರ, ಇದು ಮಾತು ಕೇಳ್ತಾರ. ನಾನು ಅನ್ಬೋದಲ್ಲ, ಇದನ್ನ ಮಾಡ್ಸಕ್ ಹಚ್ಚಿದವ್ರೆ ಸ್ವಾಮಿಗಳಿಗೆ, ಲಿಂಗಾಯತ್ರ ಬಡದಾಡಕ್ ಹಚ್ಚಿದವ್ರೆ ಯಾರು ಗೊತ್ತಲ್ಲ? ಅದೆಲ್ಲ ಇದ್ರ ಯಾರು ಅನ್ಬೋದಲ್ಲ? ನಾನು ಅಂದಿಲ್ಲ, ಅನ್ಬೋದಲ್ಲ ನಿಮ್ಗ. ನಿಮ್ಗೆ ಇವ್ರ ಹಚ್ಚಾರ ಪಾಸಿಬಲ್ ಅಂತಲ್ಲಪ್ಪ, ನಾನು ಹೇಳ್ತೀನಿ, ನಾನು ಅನ್ಬೋದು ಅಂತ ಹೇಳಿದ್ದೀನಿ. ಈಗ ನೋಡಪ್ಪ ನಿಮ್ದೆಲ್ಲ ಹಿಂಗ ನಾವು ಅನ್ಬೋದಲ್ಲ, ನೀವು ಇವ್ರ ಹಚ್ಚಾರ ನೋಡಪ್ಪ ನಿಮ್ಗೆ ಇವ್ರ ಹಚ್ಚಕ್ ಹೇಳಿ. ಬಿಡುವಲ್ಲಿ ಬಿಡ್ರಿ, ಈಗ ನಾನು ಫ್ಲೈಟ್ ಟೈಮ್ ಅದ. ಕೇಳ ಕಳಿಸ್ತೀನಿ ತಗೋ, ನಿಂಗೆಲ್ಲ ಕಳಿಸ್ತೀನಿ ತಗೋ, ನಿನ್ಗೆ ಏನ್ ಕೇಳ್ತೀನಿ. ಯಾರು ನೋಡ್ರಿ, ಈಗ ಸ್ವಾಮಿಗಳು ಅವ್ರಿಗೆ ಏನಾರ ತಪ್ಪು ಮಾಡಿದಂಥದ್ದು ನಾನು ಅದನ್ನ ಒಪ್ಕೊಳ್ಳೋದಿಲ್ಲ, ಸಮರ್ಥನೆ ಮಾಡ್ಕೊಡೋದಲ್ಲ. ಯಾರೇ ಸ್ವಾಮಿಗಳು ಇರಲಿ, ಸ್ವಾಮಿಗಳಿಗೆ ನಾವು ಏಕವಚನ ಮಾತಾಡೋದು ಅದು ಸರಿಯಲ್ಲ. ಒಬ್ಬರು ಸ್ವಾಮಿಗಳಿಗೆ ಹೇಳಿ, ಅದನ್ನ ಎತ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಹೇಳಿ. ಸಾನೇ ಸ್ವಾಮಿಗಳಿಗೆ ಮಾತಾಡಿ ತಪ್ಪದ, ನಿಮ್ಮ ನಿಜಗುಣಾನಂದ ಸ್ವಾಮಿಗಳು ಮಾತಾಡಿ ತಪ್ಪದ. ಮತ್ತೆ ಹಿಂದಕ್ಕೆ ಕೂಡಲ ಸಂಗಮ ಸ್ವಾಮಿಗಳು ಅವರು ಏನೋ ಹೇಳ್ತಾರಲ್ಲ, ಗೊತ್ತವ್ರ ಸ್ಟೇಟ್ಮೆಂಟ್ ಅವರು ಇದ್ರಾಗ 5 ಮಂದಿ ಎತ್ತದು ಬಂದಿದ್ರು ಅವ್ರು. ಅದ್ರ ಬೇರೆ ನಾ ಸಮರ್ಥನೆ ಮಾಡ್ಕೊಂಡಿದ್ದೆ ಉಲ್ಟಾ. ನಾವಾಗ ಹೊರಟಿಯವ್ರು ಬೈದ್ರು ನನಗೆ, ಬೋಟೌಟ್ ಬೈದು ಹೊರಟಿಯವ್ರು ಕ್ಷಮ ಕೇಳಿದ್ರು ತುಂಬ ಸಹ. ಅವಾಗ ನಮ್ಮ ಹೊರಟಿಯವರು ಕ್ಷಮ ಕೇಳಿದ್ರು ಅವಾಗ. ಮತ್ತು ಕೂಡಲ ಸಂಗಮ ಸ್ವಾಮಿಗಳಿಗೆ ಬಸವನಗೌಡರು ಕೇಳಿ, ಮತ್ತೆ ಗಳಸೆ ಕಂಟಾಸಿ ಅಲ್ಲ ನೀವು ಕೂಡಲ ಸಂಗಮ ಸ್ವಾಮಿಗಳು. ಮತ್ತ ಯಾರಿಗೆ ಅಂದಿದ್ರಪ್ಪ ಅವರು? ಯಾರಿಗಾರೆ ಅವ್ರಿಗೆ ಯಾವ ಅರ್ಥ? ನಾ ಹೇಳಿದೆ, ನಾನು ಹಿಂಗ ಅರ್ಥನಾಗ ಅಂತೀನಿ ಅಂತ ಅವ್ರು ಹೇಳಿದ್ರು. ಅವಾಗ ನಾ ಸಮರ್ಥನೆ ಮಾಡ್ಕೊಂಡು ಹಿಂಗ ಅಂತೀರಾ ಅಂತೇಳಿ. ಅವಾಗ ಹೊರಟೆಯವ್ರು ಇದ್ರೆ ಇಲ್ಲ ಇದು ತಪ್ಪದ, ಹೊರಟೆಯವ್ರು ಬಹಿರಂಗ ಕ್ಷಮೆ ಕೇಳಿ. ನಮ್ಮ ಕೂಡ ಇದ್ದಂಥವ್ರು ಹೊರಟ ನಮ್ಮ ಹಿರಿಯರು ಆಯ್ತಪ್ಪ ಅಂತ ಎಂ ಬಿ ಪಾಟ್ಲದೆಲ್ಲ ತಪ್ಪದು. ಆಮೇಲೆ ಇನ್ನೊಂದಿನ ಹೇಳೋದು ನೆನಪರ್ಸಿದ್ರಿ ನೀವು ನನ್ನ. ಬರ್ತೀನಿ ಪರ್ಯಾದ ಮೀಟಿಂಗ್ ಅಲ್ಲಪ್ಪ ಇದು. ಏನು ಕರೆಕ್ಟ್. ಬಟ್ ನಂದು ಬರೀ ಬಸವದಾಳ ಅಲ್ಲ, ನನ್ನ ಕೂಡ ನೀವೇನು ಮಾಡಕತ್ತಿರಲ್ಲ. ಪ್ರಿಯಾಂಕ ಖರ್ಗೆ ಅವರ ಭೀಮ ಆರ್ಮಿಗೇಟ್ ಅಂಜೀರಿ ನೀವು, ಒಳ ಕಂಡಪಡೆ ಅಂಜಾರಿ ಇವ್ರೆಲ್ಲ. ಏನ್ರಿ ಭೀಮ ಆರ್ಮಿಗೆ? ನಮ್ದು ಬಸವ ಆರ್ಮಿ ಬರ್ತದ, ಭೀಮ ಆರ್ಮಿ ಬರ್ತದ, ಸಿದ್ದರಾಮಯ್ಯನ 5 ಆರ್ಮಿ ಬರ್ತದ, ಅನುಭವ ಮಂಟಪ ಬರ್ತದೆ ಎಲ್ಲ, ಕುಂಬಾರ ಕಂಬಾರ ಸೂಳೆ ಸಂಕವನು ಬರ್ತಾ ನೋಡ್ತೀರಿ. ನಾನು ವಿರುದ್ಧ ಬರೋರು ಯಾರು? ನೀವು ಮಂದಿರ ಕೂಡ್ಸೋರು ಯಾರಪ್ಪ? ಅದೇನಾ ಅವರೇ ನನ್ನ ವಿರುದ್ಧ ಊಟ ಹಾಕೋರು ಬಿಜೆಪಿ ಅವರು. ಬಿಜೆಪಿ ಸಮಾವೇಶ ಮಾಡ್ತೀರಿ, ಅರ್ನ ಅನುಭವ ಮಂಟಪ ಸಮಾವೇಶ ಮಾಡ್ತೀನಿ. ಅನುಭವ ಮಂಟಪ ಬಂಡಾರಿ ನೀವು ಇದ್ರಿ, ಮರಳಶಂಕರ ಗೊತ್ತು. ಮತ್ತೆ ನಿಮ್ ಬಿಟ್ಟಿನ ತಗೊಂಡ್ರಿ ಅಲ್ರಿ ನೀವು ಅದಿರಿ ಏನು? ಅದಕ್ಕ ಆಮೇಲೆ ಹೇಳ್ತೀನಿ, ಇಂಥ ಬೆದರಿಕೆಗೆ ಅದಕ್ಕೆ ನಾ ಬಗ್ಗಿಲ್ಲ, ಬಗ್ಗುದಿಲ್ಲ. ಇವ್ರು ಏನೇನು ಮಾಡಾಕತ್ತಾರ. ನನಗೆ ನಿನ್ನೇನು ಕೂಡ ಒಂದಿಬ್ರು ಬಂದ್ರೆ ರಾತ್ರಿ ಸಂಜೆಗೆ ಬೇಡ ಸಾಹೇಬ್